ಸ್ವಚ್ಛ ಸುರಕ್ಷ ಸಮೃದ್ಧ ಕೊಡಗು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಿತ್ ಬೇಕೆ ಅಂತ, ಫೈರ್ ಸ್ಟೇಷನ್ ಆಫೀಸರ್, ಮಡಿಕೇರಿ. ನಾವು ಕರ್ನಾಟಕ ಸ್ಟೇಟ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ಇಂದ ಬಂದಿದ್ದೀವಿ. ಅಂದ್ರೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ಬಂದಿದ್ದೀವಿ. ಅಗ್ನಿಶಾಮಕ ಅಂದ್ರೆ ಅಗ್ನಿನ ಶಮನ ಮಾಡ್ತೇವೆ, ಅಂದ್ರೆ ಅಗ್ನಿನ ಆರಿಸ್ತೇವೆ. ಜೊತೆಗೆ ತುರ್ತು ಸೇವೆಗಳು ಅಂದ್ರೆ ಏನೇನು? ನಿಮ್ಮ ಕೊಡಗಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತದ, ಮತ್ತೆ ಫ್ಲಡ್ ಆಗುತ್ತಾ, ಬಿಲ್ಡಿಂಗ್ ಎಲ್ಲ ಕೊಲ್ಯಾಪ್ಸ್ ಆಗಿತ್ತಲ್ಲ, ನೋಡಿದಿರಾ, ನ್ಯೂಸ್ ಎಲ್ಲ ಕೇಳಿದಿರಾ? ಅಲ್ಲಿ ಫಸ್ಟ್ ರೆಸ್ಪಾಂಡರ್ ಯಾರು ಇರ್ತಾರೆ? ಫೈರ್ ಸ್ಟೇಷನ್ ಆಫೀಸರ್ಸ್ ಇರ್ತಾರೆ ಅಥವಾ ಅಗ್ನಿಶಾಮಕ ಸಿಬ್ಬಂದಿಗಳಿರ್ತಾರೆ. ಫಸ್ಟ್ 1942 ನಮ್ಮ ಮೈಸೂರು ಫೈರ್ ಫೋರ್ಸ್ ಅಂತ ನಮ್ಮ ಅಗ್ನಿಶಾಮಕ ಇಲಾಖೆ ಶುರುವಾಯಿತು. ಅವಾಗ ಮೊದಲು ಪೊಲೀಸ್ ಇಲಾಖೆ ಜೊತೆ ಮರ್ಜ್ ಆಗಿತ್ತು. ಅವಾಗ ಪೊಲೀಸ್ ಕೆಲಸದ ಜೊತೆಗೆ ಅಗ್ನಿಶಾಮಕ ಕೆಲಸನ ನಿರ್ವಹಣೆ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಈಗ ಪೊಲೀಸ್ನವರಿಗೆ ಎಷ್ಟು ಕೆಲಸ ಇರುತ್ತೆ ಗೊತ್ತಿದೆಯಲ್ಲ, 24 ಗಂಟೆ ಕೆಲಸ ಮಾಡಿದ್ರು ಕೆಲಸ ಮುಗಿಯಲ್ಲ. ಸೊ ಆದ್ರಿಂದ ಅದನ್ನ ಸಪರೇಟ್ ಮಾಡೋ ಅವಶ್ಯಕತೆ ಬಂತು. ಹಾಗಾಗಿ 1964 ಮೈಸೂರು ಫೈರ್ ಫೋರ್ಸ್ ಆಕ್ಟ್ ಅಂತ ಸರ್ಕಾರ ಒಂದು ಕಾಯ್ದೆನ ಜಾರಿಗೆ ತಂತು. ಆ ಕಾಯ್ದೆ ಮುಖಾಂತರ ಮೈಸೂರು ಫೈರ್ ಫೋರ್ಸ್ ನ ಡಿವೈಡ್ ಮಾಡೋದು ಪೊಲೀಸ್ ಇಲಾಖೆಯಿಂದ. ಹಾಗೆ ಡಿವೈಡ್ ಮಾಡಿ ಸಪರೇಟ್ ಆಗಿ ಒಂದು ಅಗ್ನಿಶಾಮಕ ಇಲಾಖೆ ಜಾರಿಗೆ ಬಂತು. ಆಮೇಲೆ 2004 ಮೊದಲು ಬರೀ ಮೈಸೂರು ಫೈರ್ ಫೋರ್ಸ್ ಅಂತಾನೆ ಇತ್ತು. ಅದನ್ನ 2004 ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಅಂತ ಮರುನಾಮಕರಣ ಮಾಡೋದು. ಯಾಕೆಂದ್ರೆ ಬರೀ ಅಗ್ನಿಶಮನ ಒಂದೇ ಅಲ್ಲ ನಮ್ಮ ಕೆಲಸ, ಬೇರೆ ರೀತಿ ಎಲ್ಲಾ ರೀತಿಯ ತೊಂದರೆಗಳನ್ನು ನಾವು ಎನ್ಕೌಂಟರ್ ಮಾಡಕ್ಕೋಸ್ಕರ ನಮ್ಮ ಇಲಾಖೆಗೆ ಸರ್ಕಾರ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಅಂತ ನಾಮಕರಣ ಮಾಡಿತು. ಇಂಧನ ಬೇಕು, ಆಕ್ಸಿಜನ್ ಬೇಕು, ಮತ್ತೆ ಹೀಟ್ ಬೇಕು. ಇವು ಮೂರಿದ್ದಾಗ ಮಾತ್ರ ಬೆಂಕಿ ಆಗುತ್ತೆ. ಇದನ್ನ ಫೈರ್ ಟ್ರಯಾಂಗಲ್ ಅಂತ ಕರೀತಾರೆ. ಇವು ಮೂರಲ್ಲಿ ಯಾವ್ದಿಲ್ಲ ಅಂದ್ರೂ ಬೆಂಕಿ ಆಗಲ್ಲ. ಗೊತ್ತಾಯ್ತಾ? ಎಲ್ಲ ವಸ್ತುಗಳು ಇರ್ತವೆ, ಆದ್ರೆ ಅದಕ್ಕೆ ಅದರದೇ ಆದ ಟೆಂಪರೇಚರ್ ಇರುತ್ತೆ. ಈಗ ಕಾಗದ ಇದೆ, ಅದಕ್ಕೆ ಉರಿಯಕ್ಕೆ ಎಷ್ಟೊತ್ತು ಬೇಕು? ಜಸ್ಟ್ ನೀವು ಕಡ್ಡಿ ಕೀರಿದ್ರೆ ಅದು ಉರಿಯುತ್ತೆ, ಕರೆಕ್ಟಾ? ಅದೇ ಕಬ್ಬಿಣಕ್ಕೆ ಹಂಗ್ ಮಾಡಿದ್ರೆ ಉರಿಯುತ್ತಾ? ಇಲ್ಲ. ಅದಕ್ಕೆ ಒಂದೊಂದು ಟೆಂಪರೇಚರ್ ಇರುತ್ತೆ. ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಮಿನಿಮಮ್ ಟೆಂಪರೇಚರ್ ಇರುತ್ತೆ ಆ ವಸ್ತು ಉರಿಯಕ್ಕೆ. ಸೊ ಈಗ ಕಬ್ಬಿಣಕ್ಕೆ ಒಂದು 3000 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಜಾಸ್ತಿ ಕೊಟ್ರೆ ಕಬ್ಬಿಣನು ಸಹ ಮೆಲ್ಟ್ ಆಗುತ್ತಾ? ಎಲ್ಲಾ ವಸ್ತುಗಳು ಮೆಲ್ಟ್ ಆಗುತ್ತೆ, ಹೌದಾ? ಸರಿ, ಈಗ ಬೆಂಕಿಯಲ್ಲಿ 4 ವಿಧಗಳಿದಾವೆ. ಬೆಂಕಿಯಲ್ಲಿ ಎಷ್ಟು ವಿಧ? ಎ ಟೈಪ್, ಬಿ ಟೈಪ್, ಸಿ ಟೈಪ್ ಮತ್ತೆ ಡಿ ಟೈಪ್ ಅಂತ 4 ವಿಧಗಳಿದಾವೆ. ಏನಪ್ಪಾ ಅಂದ್ರೆ, ಆರೆಂಜ್ ಕಲರ್ ಬೆಂಕಿ ಅಂದ್ರೆ ಅದು ಕಡಿಮೆ ಟೆಂಪರೇಚರ್, ಕಡಿಮೆ ಉಷ್ಣತೆ ಇದೆ ಅಂತ ಅರ್ಥ. ಆರೆಂಜ್ ಕಲರ್ ಇದೆ. ಬ್ಲೂ ಕಲರ್ ನೀವು ನೋಡಿರ್ತೀರಾ, ಬ್ಲೂ ಕಲರ್ ಟೆಂಪರೇಚರ್ನ, ಬ್ಲೂ ಕಲರ್ ಬೆಂಕಿನ ಎಲ್ಲಿರುತ್ತೆ? ಗ್ಯಾಸ್ ಅಲ್ಲಿ. ಅದು ಜಾಸ್ತಿ ಟೆಂಪರೇಚರ್ ಇರುತ್ತೆ, ನೋಡಿದ್ದೀರಾ? ಈಗ ಮಾಮೂಲಿ ಒಂದು ಕಟ್ಟಿಗೆ ಬೆಂಕಿ ಹಾಕಿ ನೀವು ಕೈ ಹಿಡಿದ್ರೆ ಸ್ವಲ್ಪ ಕಡಿಮೆ ಸುಡುತ್ತಾ? ಇಷ್ಟೇ ಎತ್ತರ ಹಿಡಿದ್ರೆ. ಅದೇ ಗ್ಯಾಸ್ ಬೆಂಕಿ ನೀವು ಇಷ್ಟು ಹತ್ರ ಹಿಡಿಯಕ್ಕಾಗುತ್ತಾ? ಇಲ್ಲಿ ಇಷ್ಟೇ ಅದು ಉರಿತಾ ಇರುತ್ತೆ. ಆದ್ರೂ ನೀವು ಇಷ್ಟೇ ಎತ್ತರದಲ್ಲಿ ಕೈ ಹಿಡಿದ್ರು ಏನಾಗುತ್ತೆ? ಸುಡುತ್ತಲ್ಲ. ಅದು ಜಾಸ್ತಿ ಇರಲ್ಲ, ಇಷ್ಟೇ ಎತ್ತರ ಇರುತ್ತೆ, ಕಡಿಮೆನೇ ಇರುತ್ತೆ, ಆದ್ರೂ ಅದು ಸುಡುತ್ತೆ. ಅದೇ ಈ ಮಾಮೂಲಿ ಪೇಪರ್ ಹಾಕಿರೋ ಬೆಂಕಿನ ನೀವು ಇಷ್ಟೇ ಎತ್ತರದಲ್ಲಿ ಇಟ್ಟರೆ ಸುಡುತ್ತಾ? ಕಡಿಮೆ ಸುಡುತ್ತೆ. ಅದೇ ರೀತಿ ಅಂದ್ರೆ ಬ್ಲೂ ಬೆಂಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ಟೆಂಪರೇಚರ್ ಅಲ್ಲಿ ಬ್ಲೂ ಬೆಂಕಿ ಆಗುತ್ತೆ. ಇನ್ನು ಅದಕ್ಕಿಂತ ಹೈ ಟೆಂಪರೇಚರ್ ಯಾವ್ದಪ್ಪ ಅಂದ್ರೆ ವೈಟ್ ಕಲರ್ ಫೈರ್ ಇರುತ್ತೆ. ಅದು ವೈಟ್ ಕಲರ್ ಬೆಂಕಿ. ನಕ್ಷತ್ರಗಳಲ್ಲಿ ಆ ರೀತಿ ವೈಟ್ ಕಲರ್ ಬೆಂಕಿ ಇರುತ್ತೆ, ಅದು ಹೈ ಟೆಂಪರೇಚರ್. ಅದು ದ್ರವ ಪ್ರಕಾರದ ಬೆಂಕಿಗಳನ್ನು ನಾವು ಬಿ ಕ್ಲಾಸ್ ಫೈರ್ ಅಂತ ಕರಿತೀವಿ. ದ್ರವ ಪ್ರಕಾರದ ವಸ್ತುಗಳಿಗೆ ಅಂದ್ರೆ ಯಾವುದು? ಡೀಸೆಲ್, ಸಿಮೆಂಟ್, ಪೇಂಟ್, ಈ ಎಲ್ಲ ವಸ್ತುಗಳು ಯಾವುದು? ಯಾವ ಟೈಪ್ ಅಲ್ಲಿ ಇರುತ್ತೆ? ದ್ರವ ಪ್ರಕಾರದಲ್ಲಿ, ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತಹ ವಸ್ತುಗಳನ್ನ ನಾವು ಬಿ ಪ್ರಕಾರದ ಬೆಂಕಿ ಅಂತ ಕರಿತೀವಿ. ಗ್ಯಾಸ್ ಗಳಿಗೆ ಉಂಟಾಗುವಂತಹ ಬೆಂಕಿಯನ್ನು ನಾವು ಸಿ ಪ್ರಕಾರದ ಬೆಂಕಿ ಅಂತ ಕರಿತೀವಿ. ಪ್ರೋಪೇನ್ ಮತ್ತೆ ಬ್ಯೂಟೇನ್ ನ ಮಿಕ್ಸ್ಚರ್ ಮಾಡಿ ಈ ಸಿಲಿಂಡರ್ ಅಲ್ಲಿ ಹಾಕಿರ್ತಾರೆ. ಈ ಪ್ರೋಪೇನ್, ಅಮೋನಿಯಾ ಈ ತರ ಗ್ಯಾಸ್ ಗಳಿಗೆ ಆಗುವಂತ ಬೆಂಕಿನ ನಾವು ಸಿ ಕ್ಲಾಸ್ ಫೈರ್ ಅಂತ ಕರಿತೀವಿ. ಇನ್ನು ಡಿ ಕ್ಲಾಸ್ ಫೈರ್ ಅಂದ್ರೆ
ಮೆಟಲ್ ಕಬ್ಬಿಣ, ಸೋಡಿಯಂ, ಪೊಟ್ಯಾಸಿಯಂ ಈ ತರ ವಸ್ತುಗಳು ಇರ್ತಾವಲ್ಲ, ಮೆಟಲ್ಗಳು, ಲೋಹಗಳಿಗೆ ಆಗುವಂತ ಬೆಂಕಿನ ನಾವು ಏನಂತ ಕರಿತೀವಿ? ಡಿ ಕ್ಲಾಸ್ ಫೈರ್ ಅಂತ ಕರಿತೀವಿ. ಯಾವ ವಸ್ತುಗಳು ಬೂದಿ ಕೊಡ್ತವೆ ಅಂತ ವಸ್ತುಗಳಿಗೆ ನಾವು ನೀರ್ ಹಾಕಿ ಬೆಂಕಿನ ಆರಿಸಬಹುದು. ಎ ಕ್ಲಾಸ್ ನಾವು ನೀರ್ ಹಾಕಿ ಆರಿಸಬಹುದು. ನೀರನ್ನ ಪೆಟ್ರೋಲಿಗೆ ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ನೀರು ಕೆಳಗಡೆ ಹೋಗುತ್ತಾ, ಪೆಟ್ರೋಲ್ ಮೇಲ್ಗಡೆ ಬರುತ್ತಾ, ಅವಾಗ ಪೆಟ್ರೋಲ್ ಇನ್ನೂ ಉರಿಯುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಪೆಟ್ರೋಲ್ ಮೊದಲು ಬೆಂಕಿ ಆದಾಗ ಈ ಮಟ್ಟದಲ್ಲಿ ಉರಿತಾ ಇದೆ ಬೆಂಕಿ, ನೀವು ನೀರ್ ಹಾಕಿದಾಗ ಈ ಮಟ್ಟದಲ್ಲಿ ಉರಿಯುತ್ತೆ. ಗೊತ್ತಾಯ್ತಾ? ಯಾಕೆಂದ್ರೆ ನೀರು ಕೆಳಗಡೆ ಹೋಗುತ್ತೆ, ಪೆಟ್ರೋಲ್ ಮೇಲ್ಗಡೆ ಇರುತ್ತೆ. ಯಾಕೆ ಅಂದ್ರೆ ಸಾಂದ್ರತೆ, ನೀರಿನ ಸಾಂದ್ರತೆ ಪೆಟ್ರೋಲ್ ಸಾಂದ್ರತೆಗಿಂತ ಏನಾಗುತ್ತೆ? ಜಾಸ್ತಿ ಇರುತ್ತೆ. ಹಂಗಾಗಿ ಏನಾಗುತ್ತಪ್ಪ ಅಂದ್ರೆ ನೀರು ಕೆಳಗಡೆ ಹೋಗುತ್ತೆ, ಪೆಟ್ರೋಲ್ ಮೇಲ್ಗಡೆ ತೇಲುತ್ತೆ. ಆದ್ರೆ ಏನ್ ಹಾಕ್ತಿವಪ್ಪ ಅಂದ್ರೆ ಲಿಕ್ವಿಡ್ ಶೆಲ್ಗಳಿಗೆ ನಾವು ಫೋಮ್ ಹಾಕ್ತಿವಿ. ಫೋಮ್ ಅಂದ್ರೆ ನೊರೆ. ನೊರೆ ನೋಡಿದ್ದೀರಾ? ನೊರೆ ನೀರಲ್ಲಿ ತೇಲುತ್ತಾ ತಾನೆ. ಸೊ ಅದನ್ನ ನಾವು ಅದಕ್ಕೆ ನೊರೆ ಲೈಟ್ ಆಗಿರೋದ್ರಿಂದ, ನೊರೆ ಸಾಂದ್ರತೆ ಕಡಿಮೆ ಇರೋದ್ರಿಂದ ನೊರೆನ ಅಪ್ಲೈ ಮಾಡ್ತೀವಿ. ನೊರೆ ಅಪ್ಲೈ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಬೆಂಕಿ ಆರುತ್ತೆ. ಸಿ ಕ್ಲಾಸ್ ಹೆಂಗ್ ಆಡ್ತೀವಪ್ಪ ಅಂದ್ರೆ ನಾವು ಗ್ಯಾಸ್ ಫೈರ್ ಯಾವ ರೀತಿ ಹಾಕ್ಬೇಕಂದ್ರೆ CO2 ಯೂಸ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಯೂಸ್ ಮಾಡಿ ನಾವು ಸಿ ಪ್ರಕಾರದ ಬೆಂಕಿನ ಆರಿಸ್ತೀವಿ. ಇನ್ನು ಡಿ ಪ್ರಕಾರದ ಬೆಂಕಿನ ಯಾವ ರೀತಿ ಆರಿಸ್ತೀವಿ? DCP, ಡ್ರೈ ಕೆಮಿಕಲ್ ಪೌಡರ್ ಅಂತ ಪೌಡರ್ ಇರುತ್ತೆ. ಅದನ್ನ ಅಪ್ಲೈ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಅದು ಏನಾಗುತ್ತೆ? ಪೂರ್ತಿ ಅದರ ಮೇಲೆ ಒಂದು ಲೇಯರ್, ಒಂದು ಪದರ ಆಗಿ ಆ ಸರ್ಫೇಸ್ ಮೇಲೆ, ಆ ಮೇಲ್ಮೈ ಮೇಲೆ ಪದರ ಆಗಿ ಕವರ್ ಆಗಿ ಏನಾಗುತ್ತಪ್ಪ ಅಂದ್ರೆ ಬೆಂಕಿನ ಆರಿಸುತ್ತೆ. ಬೆಂಕಿನ ನಾವು 3 ಮೆಥಡ್ ಅಲ್ಲಿ ಆರಿಸಬಹುದು. ಒಂದು ಯಾವ್ದಪ್ಪ ಅಂದ್ರೆ ಕೂಲಿಂಗ್ ಅಥವಾ ತಂಪುಗೊಳಿಸುವಿಕೆ. ನೀರು ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಆ ನೀರು ಉರಿತಾ ಇರೋ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹೀಟ್ ಅಬ್ಸರ್ವ್ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಬೆಂಕಿ ಆಗೋದು ನಿಲ್ಲುತ್ತೆ. ಅಂದ್ರೆ ಹೀಟು ರಿಮೂವ್ ಆಯ್ತು. ಹೀಟ್ ರಿಮೂವ್ ಆಗೋದ್ರಿಂದ ಏನಾಯ್ತು? ಬೆಂಕಿ ಆಗೋದು ನಿಲ್ತು. ಕರೆಕ್ಟಾ? ಇದನ್ನ ತಂಪುಗೊಳಿಸುವಿಕೆ ಅಂತ ಕರೀತಾರೆ. ಈಗ ಯಾವುದೇ ಒಂದು ವಸ್ತು ಉರಿತಾ ಇರುತ್ತೆ, ಅದ್ರ ಮೇಲೆ ನಾವು ಒದ್ದೆ ಆಗಿರೋ ಬೆಡ್ಶೀಟ್ ಅಥವಾ ಒದ್ದೆ ಆಗಿರೋ ಗೋಣಿ ಚೀಲನ ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗೋದು ಕಟ್ ಆಗುತ್ತೆ. ಆದ್ರಿಂದ ಏನಾಗುತ್ತಪ್ಪ ಅಂದ್ರೆ ಬೆಂಕಿ ಆಗೋದು ನಿಲ್ಲುತ್ತೆ. ಗೊತ್ತಾಯ್ತಾ? ಸರಿ, ಇನ್ನೊಂದೇನಪ್ಪ ಅಂದ್ರೆ ಸಪರೇಷನ್ ವಿಧಾನ ಅಥವಾ ಬೇರ್ಪಡಿಸುವಿಕೆ ವಿಧಾನ. ಒಂದು ವಸ್ತುವಿಗೆ ಬೆಂಕಿ ಆಗಿರುತ್ತೆ, ಈ ವಸ್ತುವಿಗೆ ಬೆಂಕಿ ಆಗಿದೆ ಅಂತ ಅನ್ಕೊಳ್ರಿ. ಅವಾಗ ನಿಮ್ಗೆ ಅದು ಆರ್ಸಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ, ನೀರು ಇಲ್ಲ, ಯಾವ್ದು ಬ್ಲಾಂಕೆಟ್ ಇಲ್ಲ, ಏನೂ ಇಲ್ಲ. ಅವಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ಇದ್ರ ಅಕ್ಕಪಕ್ಕ ಇರುವಂತಹ ವಸ್ತುಗಳನ್ನ ನೀವು ಪಕ್ಕಕ್ಕೆ ಜರಿಸಿದಾಗ ಏನಾಗುತ್ತೆ? ಈ ತರ ಅಕ್ಕಪಕ್ಕ ಜರಿಸಿದಾಗ ಏನಾಗುತ್ತೆ? ಆ ವಸ್ತು ಮಾತ್ರ ಸುಡುತ್ತಾ, ಬೇರೆ ವಸ್ತುಗಳೆಲ್ಲ ಸೇಫ್ ಆಗಿರ್ತಾವ, ದೊಡ್ಡ ಅನಾಹುತ ಆಗುತ್ತೆ, ತಪ್ಪುತ್ತಾ? ಇದನ್ನ ಏನಂತ ಕರಿತೀವಿ? ಬೇರ್ಪಡಿಸುವಿಕೆ ವಿಧಾನ. ಯಾವುದೇ ಒಂದು ಸಣ್ಣ ಬೆಂಕಿ ದೊಡ್ಡ ಬೆಂಕಿಯ ಕನ್ವರ್ಟ್ ಆಗಕ್ಕೆ ಬರೀ 3 ನಿಮಿಷ ಸಾಕಾಗುತ್ತೆ. ಸ್ವಲ್ಪ ಗ್ಯಾಸ್ ಲೀಕ್ ಆದಾಗ ಸ್ಮೆಲ್ ಬರುತ್ತೆ, ಕರೆಕ್ಟಾ? ಮಲಗಿದ್ದಾಗ ಅದೇನಾಗುತ್ತಪ್ಪ ಅಂದ್ರೆ ಆ ಸ್ಮೆಲ್ನೇ ನಾವು ಅದನ್ನ ಉಸಿರಾಡಿ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಆ ಸ್ಮೆಲ್ಲೇ ಗೊತ್ತಾಗಲ್ಲ ನೈಟ್ ಮಲಗಿರುವಂತ ಟೈಮಲ್ಲಿ. ಅವಾಗ ಸ್ಮೆಲ್ ಗೊತ್ತಾಗದಿದ್ದಾಗ ಏನಾಗುತ್ತಪ್ಪ ಅಂದ್ರೆ ಲೀಕ್ ಆಗಿರುತ್ತೆ. ಬೆಳಿಗ್ಗೆ ಹೋಗಿ ಸ್ಟವ್ ಆನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ್ರೆ ಏನು ಅಂದ್ರೆ ಅದು ಪೂರ್ತಿ ಕವರ್ ಆಗುತ್ತೆ. ಅದು ಏನು ಲೀಕ್ ಆಗಿರುತ್ತೆ, ಆ ಲೀಕ್ ಆಗಿರೋದು ಮಾತ್ರ ಬೆಂಕಿ ಆಗುತ್ತೆ. ಯಾಕಪ್ಪ? ಅದು ಏನಪ್ಪ ಅಂದ್ರೆ ಅದು ಒಂದು ವೇಪರ್ ಕ್ಲೌಡ್ ನ ಕ್ರಿಯೇಟ್ ಮಾಡುತ್ತೆ. ಈಗ ನಮ್ಮ ಏನು ಹೇಳಿದೆ, ಇದ್ರಲ್ಲಿ ಏನಿರುತ್ತೆ? ಪ್ರೋಪೇನ್ ಮತ್ತೆ ಬ್ಯೂಟೈನ್ ಇರುತ್ತೆ. ಪ್ರೋಪೇನ್ ಮತ್ತೆ ಬ್ಯೂಟೈನ್ ಏನಪ್ಪಾ ಅಂದ್ರೆ ಇದ್ರ ಪ್ರಾಪರ್ಟಿ ಏನು ಅಂದ್ರೆ ಇದು ಗಾಳಿಗಿಂತ ಭಾರವಾಗಿರುತ್ತೆ. ಗಾಳಿಗಿಂತ ಭಾರವಾಗಿರೋದ್ರಿಂದ ಇದೇನಾಗುತ್ತಪ್ಪ ಅಂದ್ರೆ ಯಾವಾಗ್ಲೂ ಭಾರವಾಗಿರೋದು ಏನಾಗುತ್ತೆ? ಕೆಳಗಡೆ ಸೆಟ್ಲ್ ಆಗುತ್ತೆ. ಫುಲ್ ಕೆಳಗಡೆ ಸೆಟ್ಲ್ ಆಗುತ್ತೆ. ಲೀಕ್ ಆದಾಗ ಕೆಳಗಡೆ ಸೆಟ್ಲ್ ಆಗುತ್ತೆ. ಕೆಳಗಡೆ ಸೆಟ್ಲ್ ಆಗಿ ಫುಲ್ ರೂಮ್ ಕವರ್ ಆಗುತ್ತೆ. ಕವರ್ ಆಗಿ ಏನಾಗುತ್ತೆ? ಕಿಟಕಿ ಬಾಗಿಲೆಲ್ಲ ನಾವು ಮುಚ್ಚಿರ್ತೀವಿ ನೈಟ್, ಕರೆಕ್ಟಾ? ಆದ್ರಿಂದ ಪೂರ್ತಿ ಮನೆ ತುಂಬಾ ಅದು ಎಷ್ಟೇ ಹೊತ್ತಾದ್ರೂ ಹಂಗೆ ಅಲ್ಲೇ ಸೆಟ್ಲ್ ಆಗಿರುತ್ತೆ, ಹೊರಗಡೆ ಹೋಗಲ್ಲ. ಆದ್ರಿಂದ ಏನಾಗುತ್ತಪ್ಪ? ನಾವು ಅದನ್ನ ಗ್ಯಾಸ್ ನ ಆನ್ ಮಾಡಿದಾಗ ಅದು ಒಂದು ವೇಪರ್ ಕ್ಲೌಡ್ ಮತ್ತೆ ಫಾರ್ಮ್ ಆಗಿರುತ್ತೆ. ನಾವು ಅದಕ್ಕೆ ಇಗ್ನಿಷನ್ ಕೊಟ್ಟಾಗ ಬೆಂಕಿನ ಲೈಟರ್ ನ ಅಂಟಿಸಿದಾಗ ಏನಾಗುತ್ತೆ? ಬೆಂಕಿ ಆಗುತ್ತೆ. ಸೊ ಆದ್ರಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಯಾವಾಗ್ಲೂ ನೈಟ್ ಮಲಗಬೇಕಾದ್ರೆ ಇಲ್ಲಿ ರೆಗ್ಯುಲೇಟರ್ ಇರುತ್ತೆ. ರೆಗ್ಯುಲೇಟರ್ ಅಲ್ಲಿ ಸ್ವಿಚ್ ಇರುತ್ತೆ, ರೆಗ್ಯುಲೇಟರ್. ಆ ರೆಗ್ಯುಲೇಟರ್ ಇದನ್ನ ಯಾವಾಗ್ಲೂ ಆಫ್ ಮಾಡಿ ಮಲಗಬೇಕು. ಈ ಹಾಲ್ನೋ ಅಥವಾ ಏನೋ ಇಟ್ಟಿರ್ತೀವಿ ಒಲೆ ಮೇಲೆ ಇಟ್ಟಾಗ ಅದೇನಾಗುತ್ತೆ? ಮರ್ದ್ಬಿಟ್ಟು ಎಲ್ಲ ಹೋಗ್ಬಿಡ್ತೀವಿ ಹೊರಗಡೆ. ಅವಾಗ ಅದೇನಾಗುತ್ತೆ? ಉರಿತಾನೆ ಇರುತ್ತೆ. ಉರಿದು ಏನಾಗುತ್ತೆ? ಹೀಟ್ ಆಗುತ್ತೆ. ಹೀಟ್ ಆಗಿ ಏನಾಗುತ್ತೆ?
ಓಸ್ ಪೈಪ್ ಏನಿರುತ್ತೆ, ಆ ಪೈಪ್ ಇರುತ್ತಲ್ಲ, ಆ ಪೈಪ್ ಡ್ಯಾಮೇಜ್ ಆಗುತ್ತಾ, ಡ್ಯಾಮೇಜ್ ಆಗೋ ಸಂದರ್ಭ ಬರುತ್ತೆ. ಅವಾಗ ಏನಾಗುತ್ತೆ, ನೀವು ಇಲ್ಲಿ ಬೆಂಕಿ ಆಗೋದು ನೋಡಿದೀರಾ, ಈ ಏನು ನಾವು ಫಿಕ್ಸ್ ಮಾಡ್ತೀವಿ, ಕೂರಿಸ್ತೀವಲ್ಲ ಆ ಜಾಗದಲ್ಲಿ, ಅದಕ್ಕೆ ಬೆಂಕಿ ಆಗುತ್ತೆ. ಅದಕ್ಕೆ ಬೆಂಕಿ ಆದಾಗ ಏನಾಗುತ್ತೆ, ಅದು ಇಷ್ಟು ಎತ್ತರದಲ್ಲಿ ಉರಿತಾ ಇರುತ್ತೆ. ಆ ತರ ಉರಿತಾ ಇರೋ ಟೈಮಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಒಂದು ಬಕೆಟ್, ಖಾಲಿರೋ ಬಕೆಟ್ ಅಥವಾ ಈ ರೀತಿ ಬಕೆಟ್ ಅನ್ನ ಹಾಕಿ, ನಾವು ಮೇನ್ ಅಲ್ಲಿ ಇರೋದೇನಪ್ಪ ಅಂದ್ರೆ ರೆಗ್ಯುಲೇಟರ್ ನ ಆಫ್ ಮಾಡಿದ್ರೆ ಯಾವ ತೊಂದರೆನೂ ಆಗಲ್ಲ. ಸೊ ರೆಗ್ಯುಲೇಟರ್ ನ ಆಫ್ ಮಾಡಬೇಕು. ಇನ್ನೊಂದು ಕಂಡೀಷನ್ ಯಾವ್ದು ಬರುತ್ತಪ್ಪ ಅಂದ್ರೆ, ಈಗ ನೀವು ಮನೆ ಬಿಟ್ಟು ಹೋಗಿರ್ತೀರಾ ಹೊರಗಡೆ, ಅವಾಗ ಏನಾಗುತ್ತೆ, ನೀವು ಹೊರಗಡೆಯಿಂದ ಬಂದಾಗ ಗ್ಯಾಸ್ ಲೀಕ್ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಫುಲ್ ಗ್ಯಾಸ್ ಲೀಕ್ ಆಗಿರುತ್ತೆ ಮನೆ ಒಳಗಡೆ, ಅವಾಗ ಯಾವುದೇ ಕಾರಣಕ್ಕೂ ಲೈಟ್ ಸ್ವಿಚ್ ನ ಆನ್ ಮಾಡಬಾರ್ದು. ಲೈಟ್ ಸ್ವಿಚ್ ನ ಆನ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಸ್ಪಾರ್ಕಲ್ ಉಂಟಾಗುತ್ತೆ. ನೋಡಿದೀರಾ, ನೈಟ್ ನೀವು ಸ್ವಿಚ್ ನ ಹಾಕಿದಾಗ ಒಂದು ಸಣ್ಣ ಕಿಡಿ ಬರುತ್ತೆ, ನೋಡಿದೀರಾ? ನೈಟ್ ಸ್ವಿಚ್ ನ ಆನ್ ಮಾಡಿದಾಗಲೂ ಬರುತ್ತೆ, ಆಫ್ ಮಾಡುವಾಗಲೂ ಬರುತ್ತೆ, ನೋಡಿದೀರಾ? ಆದ್ರಿಂದ ಏನ್ ಮಾಡ್ಬೇಕು ನಾವು, ಯಾವ ರೀತಿನೂ ಲೈಟ್ ಆನ್ ಇದ್ರೆ ಆಫ್ ಮಾಡಬಾರ್ದು, ಆಫ್ ಇದ್ರೆ ಆನ್ ಮಾಡಬಾರ್ದು. ಮತ್ತೆ ನಿಧಾನಕ್ಕೆ ಡೋರ್ ಓಪನ್ ಮಾಡಿ ಎಲ್ಲ ಕಿಟಕಿ ಬಾಗಿಲುಗಳನ್ನ ಓಪನ್ ಮಾಡಬೇಕು. ಓಪನ್ ಮಾಡಿ ಮೊದಲು ಹೋಗಿ ರೆಗ್ಯುಲೇಟರ್ ನ ಆಫ್ ಮಾಡಬೇಕು. ಎಲೆಕ್ಟ್ರಿಕಲ್ ವೈರ್ 24 ಗಂಟೆ ಒಂದೇ ಸರಿ ಚಾರ್ಜ್ ಹಾಕಿರೋದು, ಅಥವಾ ಮತ್ತೆ ಕೆಲವು ಚಾರ್ಜರ್ಗಳು ಇರ್ತಾವೆ ನೋಡ್ರಿ, ಲೋ ಕ್ವಾಲಿಟಿ ಚಾರ್ಜರ್ಗಳು, ಒಂದೇ ಚಾರ್ಜರ್ಗಳು 4-5 ಪಿನ್ ಇರ್ತವೆ, ನೋಡಿದಿರಾ? ಆ ರೀತಿ ಲೋಕಲ್ ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಬೇಗ ಇದಾಗುತ್ತೆ, ಬೇಗ ಹೀಟ್ ಆಗ್ತವೆ, ಬೇಗ ಹೀಟ್ ಆಗಿ ಫೈರ್ ಆಗ್ತವೆ. ಕನೆಕ್ಟಿಂಗ್ ಕೇಬಲ್ಗಳು ಇರ್ತವೆ, ಒಂದನ್ನೇ ಹಾಕಿ ಅದಕ್ಕೆ 4-5 ಒಂದು ಸ್ವಿಚ್ ಇರುತ್ತೆ, ಬೋರ್ಡ್, ಅದಕ್ಕೆ 4-5 ಇದನ್ನ ಹಾಕಿ ಯೂಸ್ ಮಾಡ್ತೀವಿ, ನೋಡಿದಿರಾ ಅದನ್ನ ಹಾಕ್ತವೆ. ಏನಾಗುತ್ತಪ್ಪ ಅಂದ್ರೆ, ಅದು ಓವರ್ಲೋಡ್ ಆಗಿ ಸರ್ಕ್ಯೂಟ್ ಮೇಲೆ ಓವರ್ಲೋಡ್ ಆಗಿ ಹೀಟ್ ಆಗಿ ಫೈರ್ ಆಗ್ತವೆ. ಸೊ ಆ ರೀತಿ ಇದನ್ನ ಯೂಸ್ ಮಾಡಬಾರ್ದು. ಲೋ ಕ್ವಾಲಿಟಿ ವೈರ್ಗಳನ್ನ ಯಾವ ರೀತಿನೂ ಯೂಸ್ ಮಾಡದಿದ್ರೆ ಏನಾಗುತ್ತಪ್ಪ ಅಂದ್ರೆ, ಶಾರ್ಟ್ ಸರ್ಕ್ಯೂಟ್ ಆಗಲ್ಲ. ಸ್ವಿಚ್ ಬೋರ್ಡ್ ಅಲ್ಲಿ ಬೆಂಕಿ ಆಗುತ್ತೆ, ಈಗ ಉರಿತಾ ಇರುತ್ತೆ. ಈಗ ಉರಿತಾ ಇದ್ರೆ ನೀವು ನೀರು ಹಾಕೋದ್ರೆ ನಿಮ್ಮ ಹತ್ರ ನೀರು ಬಕೆಟ್ ಅಲ್ಲಿ ಹಾಕ್ಬೋದಾ? ನೀರು ಒಂದು ವಾಹಕ, ನೀರು ಒಂದು ಕಂಡಕ್ಟರ್. ಅದೇನಾಗುತ್ತಪ್ಪ ಅಂದ್ರೆ, ನೀರಿನ ಮೂಲಕ ವಿದ್ಯುತ್ ಹರಿಯುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದ್ರೆ, ನಮಗೂ ಶಾಕ್ ಹೊಡೆಯುತ್ತೆ ನೀರ್ ಹಾಕ್ತಾರೆ, ಗೊತ್ತಾಯ್ತಾ? ಅವಾಗ ಏನ್ ಮಾಡ್ಬೇಕು ನಾವು, ನೀರ್ ಹಾಕ ಬದಲು ಮೇನ್ ಸ್ವಿಚ್ ಇರುತ್ತಲ್ಲ, ಮೇನ್ ಸ್ವಿಚ್ ನ ಮೊದಲು ಆಫ್ ಮಾಡಬೇಕು. ಯಾವುದೇ ರೀತಿ ಎಲೆಕ್ಟ್ರಿಕಲ್ ವೈರ್ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು, ಮೇನ್ ಸ್ವಿಚ್ ನ ಆಫ್ ಮಾಡ್ಬೇಕು. ಮೇನ್ ಸ್ವಿಚ್ ನ ಆಫ್ ಮಾಡಿ ನೀವು ನೀರ್ ಹಾಕಿದ್ರು ನಿಮ್ಗೆ ಏನೂ ಆಗಲ್ಲ, ಯಾವ ತೊಂದರೆನೂ ಆಗಲ್ಲ. ಎಲೆಕ್ಟ್ರಿಕಲ್ ಪ್ಯಾನಲ್ ಅಲ್ಲಿ ಏನಪ್ಪಾ ಅಂದ್ರೆ, ಎಲೆಕ್ಟ್ರಿಕಲ್ ಬೋರ್ಡ್ಗಳು ಏನೇ ಇದ್ರು ಅಲ್ಲಿ ಏನು ಯೂಸ್ ಮಾಡ್ತೀವಿ ನಾವು, CO2 ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತೀವಿ. ಇದು ಸೇಫ್ಟಿ ಪಿನ್ ನಾನು ರಿಮೂವ್ ಮಾಡಿದೆ, ಇವಾಗ ಏಮ್ ಮಾಡಿದೆ. ಈಗ ಸ್ಕ್ವೀಸ್, ನಿಧಾನ ಸ್ಕ್ವೀಸ್ ಮಾಡಬೇಕು.